ಬೀದಿ ನಾಟಕ ತಂಡ ಮಾಡಿ ಇಡೀ ಕರ್ನಾಟಕ ಒಂದಿನ ಬೆಳಗ್ಗೆ ಇಲ್ಲಿಂದ ಹೋದ್ರೆ ಮೈಸೂರು ಅಥವಾ ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಹೋಗೋದು, ಇಡೀ ದಿನ ಅಲ್ಲೆಲ್ಲ 5-6 ಶೋ ಮಾಡೋದು, ಮತ್ತೆ ವಾಪಸ್ ಬರೋದು. ನಮ್ಮ ಮನೇಲಿ ನಮ್ಮಮ್ಮ ಬೈಯೋರು, ಹೋದ್ರೆ ಅಂತ. ಓದಿಗಿಂತ ಹೆಚ್ಚಾಗಿ ನಾವು ತಿರ್ಗಾಡಿದ್ದೇ ಹೆಚ್ಚು. ನಮ್ಮ ತಂದೆ ನಾನು ಪಾತ್ರ ಮಾಡ್ತಾ ಇದ್ದೆ, ಬೊಂಬೆ ಆಡಿಸ್ತಾ ಇದ್ದೆ, ಅಥವಾ ಹಾಡು ಹೇಳ್ತಾ ಇದ್ದೆ. ಸೊ 1981ನಲ್ಲಿ ಅಭಿನಯ ತರಂಗ ಶುರುವಾದಾಗ ನಾನು ಇಲ್ಲಿರ್ಲಿಲ್ಲ. ಆಮೇಲೆ ಗಡಿನಾಡ ಇವ್ರನ್ನೆಲ್ಲ ಸೇರಿಸಿ ಅಲ್ಲಿ ಒಂದು ನಾಟಕೋತ್ಸವ ಮಾಡಿ BC ಅವರು ಅದಕ್ಕೆ ಪ್ರಿನ್ಸಿಪಾಲ್ ಆಗಿದ್ರು. BC ಅವರು ನಿಮಗೆ ಗೊತ್ತಿರಬೇಕು, B ಚಂದ್ರಶೇಖರ್ ಅಂತ DDMನ ಪ್ರಾರಂಭ ಮಾಡಿದವರು, ಶಿಸ್ತಿನ ಸಿಪಾಯಿ ಅಂತ ಹೆಸರು ತಗೊಂಡವರು. 2003ರಲ್ಲಿ ನನಗೆ ಇಷ್ಟರಲ್ಲಾಗಲೇ ಇದು ಪ್ರತಿದಿನದ ಶಾಲೆ ಆಗಬೇಕು ಅಂತ ಮನಸ್ಸಿನಲ್ಲಿ ಒಂದು ಕೊರಿತಾನೇ ಇತ್ತು. ಸ್ಟ್ರೀಟ್ ಪ್ಲೇಸ್ ಶುರುವಾಯಿತು. ಸ್ಟ್ರೀಟ್ ಪ್ಲೇ ಬೀದಿ ನಾಟಕ ತಂಡ ಅಂತಾನೆ ಮಾಡಿದ್ರು. ಚಿತ್ರ ಬೀದಿ ನಾಟಕ ತಂಡ ಮಾಡಿ ಇಡೀ ಕರ್ನಾಟಕ ಒಂದಿನ ಬೆಳಗ್ಗೆ ಇಲ್ಲಿಂದ ಹೋದ್ರೆ ಮೈಸೂರು ಅಥವಾ ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಹೋಗೋದು, ಇಡೀ ದಿನ ಅಲ್ಲೆಲ್ಲ 5-6 ಶೋ ಮಾಡೋದು, ಮತ್ತೆ ವಾಪಸ್ ಬರೋದು. ಅವರು ಏನು ಇಲ್ಲಿಂದ ಹೋದ್ರೆ ಬರೀ ಕೈಯಲ್ಲಿ ಹೋಗೋರು. ಅಲ್ಲಿ ಪ್ರತಿ ನಾಟಕವಾದ ಮೇಲೆ ಏನ್ ಕಲೆಕ್ಟ್ ಆಗುತ್ತೆ, ಅವ್ರ ಊಟ ತಿಂಡಿ ಮತ್ತು ಬಸ್ಸಿಗೆ ಆಗೋ ಅಷ್ಟ್ರ ಮಟ್ಟಿಗೆ ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಬೀದಿ ನಾಟಕದ ಮೂಲಕ ಅವ್ರು ಏನ್ ಹೇಳ್ಬೇಕು ಅಂತಿದ್ದಾರೆ, ಏನು ಅವರಿಗೆ ತುರ್ತಾಗಿ ಹೇಳಬೇಕು ಅನ್ಸಿದೆ, ಅದನ್ನೆಲ್ಲ ಹಾಗೆ ಮಾಡ್ತಾ ಇದ್ರು. ಸೊ ಹಾಗೆ ಪ್ರಾರಂಭ ಆಯಿತು ಅಭಿನಯ ತರಂಗ. 4 ಜನ ಮಕ್ಕಳು. 4 ಜನ. ಒಂದು ಮೊದಲನೇವಳು ಶೋಭಾ ವೆಂಕಟೇಶ್, ನಾನು ಗೌರಿ ದತ್ತು 2ನೇವಳು, 3ನೇವಳು ಇಂದಿರಾ ಸುಂದರ್ ಅಂತ, 4ನೇವನು ಪ್ರಕಾಶ್, ಕೊನೆಯವನು ಪ್ರಕಾಶ್. ಸೊ ನಮ್ಮ ತಂದೆಯವರ ಜೊತೆಗೆ ನಾವು ಊರಿಗೆಲ್ಲ ಹೋಗ್ತಾ ಇದ್ವಿ. ನಮ್ಮ ಮನೇಲಿ ನಮ್ಮಮ್ಮ ಬೈಯೋರು, ಹೋದ್ರೆ ಅಂತ. ಓದಿಗಿಂತ ಹೆಚ್ಚಾಗಿ ನಾವು ತಿರ್ಗಾಡಿದ್ದೇ ಹೆಚ್ಚು. ನಮ್ಮ ತಂದೆ ಜೊತೆ ಬೇರೆ ಬೇರೆ ಊರುಗಳಿಗೆ, ಅದು ಪಪೆಟ್ ಶೋ ಆಗಿರಬಹುದು, ಬೀದಿ ನಾಟಕ ಆಗಿರಬಹುದು, ನಾಟಕ ಆಗಿರಬಹುದು, ಯಾವುದಕ್ಕೂ ನಾವು ಅವರ ಜೊತೆ. ಅದ್ರಲ್ಲೂ ನಾನು ಪಾತ್ರ ಮಾಡ್ತಾ ಇದ್ದೆ, ಬೊಂಬೆ ಆಡಿಸ್ತಾ ಇದ್ದೆ, ಅಥವಾ ಹಾಡು ಹೇಳ್ತಾ ಇದ್ದೆ. ಹೀಗೆ ನಮ್ಮ ತಂದೆ ಜೊತೆನೆ ಹೆಚ್ಚು ನಾನು ಬೆಳೆದಿದ್ದು. ಹಾಗಂತ ಸ್ಕೂಲ್ನಲ್ಲೂ ತುಂಬಾ ಚೆನ್ನಾಗಿ ಓದ್ತಿದ್ದೆ, ಅದರಲ್ಲೇನು ಕಡಿಮೆ ಇರಲಿಲ್ಲ. ಅವಾಗೆಲ್ಲ ಹೆಣ್ಮಕ್ಳು ಪಾತ್ರ ಮಾಡೋದು ಮಾಡ್ತಿರ್ಲಿಲ್ಲ. ಆಗ ನಮ್ಮ ತಾಯಿನೂ ಮಾಡಿದ್ದಾರೆ, ನಮ್ಮ ತಾಯಿನೂ ಮಾಡ್ತಿದ್ರು. ನಮ್ಮ ತಂದೆಯ ಮದುವೆ ಅಂದ್ರೆ ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆನು 1951ನಲ್ಲೆಲ್ಲ ನಮ್ಮ ತಂದೆಯ ತಂಗಿ ಕಲಾವತಿ ಅಂತ, ಆಮೇಲೆ ಅವರು ರಾಮನಾಥನ್ನ ಮದುವೆ ಆದ್ರು. ಸೊ ಕಲಾವತಿ ಮಾಡೋರು, ನಮ್ಮ ಇವ್ರು ಮಾಡೋರು, ಅಮ್ಮ ಮಾಡೋರು, ನಮ್ಮ ಚಿಕ್ಕಮ್ಮ ಮಾಡೋರು, ನಮ್ಮ ಇನ್ನೊಬ್ರು ದೊಡ್ಡಮ್ಮ ಮಾಡೋರು, ಇವರೆಲ್ಲ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮಗೆ ನಾಟಕ ಮುಂಚೆಯಿಂದ ಜೊತೆಗೆ ಹೋಗಿ ಹೋಗಿ ಅಲ್ಲಿಂದನೇ ಶುರುವಾಯಿತು. ನಾಟಕದ ಬಗ್ಗೆ ಬಹಳ ಏನು ಆಸಕ್ತಿ ಅಂತಲ್ಲ, ನಾವು ಬೆಳೆದಿದ್ದೇ ಹಾಗೆ. ಈಗ ಬಹುಶಃ ಸಿಲೆಬಸ್ ಎಲ್ಲ ನೀವು ಕಾಲಮಾನಕ್ಕೆ ತಕ್ಕಂತೆ, ಅವರ ಹುಡುಗರು ಬರ್ತಾ ಇರುವ ಹುಡುಗರು ಟೇಸ್ಟಿಗೆ ತಕ್ಕಂತೆ ನೀವು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ, ಮಾಡಿದೀರಾ ಅಂತ ಅನ್ಕೊಂಡು. ಮುಂಚೆ ರಿಹರ್ಸಲ್ಲು ಅದಾದ ನಂತರ ಫುಲ್ ಟೈಮ್ ಯಾವಾಗ ಆಯ್ತು? ಅಲ್ಲಿಂದ ಇಲ್ಲಿ ತನಕ ನಿರ್ದೇಶಕರು ಬಹುಮುಖ್ಯವಾಗಿ ಯಾವ್ಯಾವ್ದು ನಿರ್ದೇಶನ ಮಾಡಿದ್ರು ಅಂದ್ರೆ ಸೊ 1981ನಲ್ಲಿ ಅಭಿನಯ ತರಂಗ ಶುರುವಾದಾಗ ನಾನು ಇಲ್ಲಿರಲಿಲ್ಲ. ನನಗೆ 77ನಲ್ಲಿ ಮದುವೆ ಆಯಿತು. ಮದುವೆ ಆಗಿ 78ಗೆ ನಾನು ಗೋವಾಗೆ ಹೊರಟದೆ. ಆವಾಗಿನಿಂದ ನಾನು ಗೋವಾದಲ್ಲಿ 1-2 ವರ್ಷ ಯಾವ ನಾಟಕವೂ ಇಲ್ಲ, ಏನೂ ಇಲ್ಲ. ನಾನು ನನ್ನ ಸಂಸಾರ ಅಷ್ಟೇ, ನನ್ನ ಮಕ್ಕಳು,
ಹಿಂಗೆ ಒಂದು 2-3 ವರ್ಷ ಏನೂ ಮಾಡಿರ್ಲಿಲ್ಲ. ಆಮೇಲೆ ಅಲ್ಲಿ ನಾನು ಆ, ಕನ್ನಡ ಸಂಘ, ಮಡಗಾಂವ್ ಕನ್ನಡ ಸಂಘ ಅಂತ ಇತ್ತು. ಅಲ್ಲಿ ನಂಗೆ 2 ವರ್ಷ ಬೇಕಾಯ್ತು ಅದನ್ನ ಹುಡುಕಕ್ಕೆ, ನೋಡಕ್ಕೆ. ಅಲ್ಲೇ ಆಮೇಲೆ ಅಲ್ಲಿ ಸೇರ್ಕೊಂಡೆ. ದತ್ತುನು ನನ್ನ ಗಂಡ, ಅವರು ಸೇರ್ಕೊಂಡ್ರು. ನಾವಿಬ್ರು, ಅವರು ಸೆಕ್ರೆಟರಿ, ನಾನು ಜಾಯಿಂಟ್ ಸೆಕ್ರೆಟರಿ. ಸೊ ಆ ಸಂಘದವರಿಗೆ ಒಂದು ಶಕ್ತಿ, ಓ ಇವ್ರು ಬಂದಿದ್ದಾರೆ ಅಂತ ನಮ್ಮನ್ನ ಸೇರಿಸ್ಕೊಂಡ್ರು. ನಾವಲ್ಲಿ ತುಂಬಾ ಆಕ್ಟಿವಿಟೀಸ್ ಮಾಡಿದ್ವಿ. ಅಲ್ಲಿ ನಾಟಕಗಳನ್ನ ಮಾಡಿದ್ವಿ. ಯಾವ ಕನ್ನಡ ನಾಟಕ? ಕನ್ನಡ ನಾಟಕಗಳು. ಆಮೇಲೆ ಗಡಿನಾಡ ಇವ್ರನ್ನೆಲ್ಲ ಸೇರಿಸಿ ಅಲ್ಲಿ ಒಂದು ನಾಟಕೋತ್ಸವ ಮಾಡಿದ್ವಿ. ಬೆಳಗಾಂ ಮತ್ತು ಈ ಕಡೆ ಕಾರವಾರ, ಈ ಥರದವರೆಲ್ಲ ಬಂದು ನಾಟಕ ಮಾಡೋದು. ಹಾಗೊಂದು ನಾಟಕೋತ್ಸವ ಮಾಡಿದ್ವಿ. ಕನ್ನಡ ಕೊಂಕಣಿ ಸಾಹಿತ್ಯ ಸಮ್ಮೇಳನ, ಅಲ್ಲಿ ಕೊಂಕಣಿ ತುಂಬಾ ಇದೆ. ಸೊ ಆ ಥರದ ಕನ್ನಡ ಸಂಘದಿಂದ ಆ ಒಂದು ಕಾರ್ಯಕ್ರಮ, ಹೀಗೆ ಅಲ್ಲಿ ಆಕ್ಟಿವಿಟೀಸ್ ಶುರು ಮಾಡಿದ್ವಿ. ಬೆಂಗಳೂರಿನಿಂದನೂ ಅನೇಕ ನಾಟಕಗಳನ್ನ ಕರೆಸ್ಕೊಂಡು ಅಲ್ಲಿ ನಾಟಕ ಮಾಡ್ತಾ ಇದ್ವಿ. ಆಮೇಲೆ ನಾನು ಇಲ್ಲಿಗೆ ಬರುವಾಗ ನಾನು 90ರಲ್ಲಿ ಇಲ್ಲಿ ಬಂದಿದ್ದು. 90ರಲ್ಲಿ ಬರೋ ಅಷ್ಟರಲ್ಲಿ ಇಲ್ಲಿ ಅಭಿನಯ ತರಂಗ ಒಂದು ಮಟ್ಟಕ್ಕೆ ಬೆಳೆದಿತ್ತು. ಆಗ BC ಅವರು ಅದಕ್ಕೆ ಪ್ರಿನ್ಸಿಪಾಲ್ ಆಗಿದ್ರು. BC ಅವರು ನಿಮಗೆ ಗೊತ್ತಿರಬೇಕು, B ಚಂದ್ರಶೇಖರ್ ಅಂತ, DDMನ ಪ್ರಾರಂಭ ಮಾಡಿದವರು, ಶಿಸ್ತಿನ ಸಿಪಾಯಿ ಅಂತ ಹೆಸರು ತಗೊಂಡವರು. ತುಂಬ ಟೈಮ್ಗೆ ಎಲ್ಲ ತುಂಬ ಅಕ್ಯುರೇಟ್ ಆಗಿರೋದು ಅವರ ಇದು. ಈವನ್ ನಿರ್ದೇಶನ ಕೂಡ ಅಷ್ಟೇ ಕಟ್ಟುನಿಟ್ಟಾದ ನಿರ್ದೇಶನ ಮಾಡೋರು. ಅವರು ಅದಕ್ಕೆ ಪ್ರಿನ್ಸಿಪಲ್ ಆಗಿದ್ರು. ನಾನು ಬಂದ ಇದು ನಮ್ಮ ಬೆಂಗಳೂರಿಗೆ ಬಂದ ದಿನದಿಂದ ಅಭಿನಯ ತರಂಗದಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದೆ. ಆಗ ಸಂಚಾಲಕಿಯಾಗಿ ನನ್ನನ್ನು ತಗೊಂಡ್ರು. ನಾನು ಎಲ್ಲವನ್ನ ಕನ್ವೀನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗ BC ಅವರಿದ್ರು, ನಾಣಿ ಅವರಿದ್ರು, ಚಂದ್ರಕುಮಾರ್ ಸಿಂಗ್ ಅವರು ಇದ್ರು. ಇವರೆಲ್ಲರೂ ನಾಟಕವನ್ನ ಇದು ನಮ್ಮ ಶಾಲೆ ಬೆಳೀಲಿಕ್ಕೆ ತುಂಬ ಸಹಾಯ ಮಾಡಿದ್ರು. ಅದಾದ ಮೇಲೆ ಇವರು ಹೋಗ್ಬಿಟ್ರು. BC ಅವರು ಹೋದ ಮೇಲೆ ಇವರು HG ಸೋಮಶೇಖರ್ ಅವರು ಇದಕ್ಕೆ ಪ್ರಿನ್ಸಿಪಾಲ್ ಆಗಿದ್ರು. ಆಗಲೂ ನಾನು ಅಲ್ಲಿ ಆಗಲೇ ಎಲ್ಲ ಕಲಿತಾ, ನಾನು ಅನೇಕ ವಿಷಯಗಳನ್ನ ಕಲಿತಾ ಇದ್ದಿದ್ದೆ. ಅವಾಗಲೇ ಕಲಿತಾ ಬಂದೆ. ಆಮೇಲೆ HG ಸೋಮಶೇಖರ್ ಅವರು 2 ವರ್ಷ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ರು. ಅದಾದ ಮೇಲೆ ಅವರು ಒಬ್ಬ ಹೆಣ್ಣು ಮಗಳು ಪ್ರಿನ್ಸಿಪಲ್ ಆಗಬೇಕು, ಅದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ಗೌರಿನ ಮಾಡಬೇಕು ಅಂತ ಸೋಮಶೇಖರ್ ಅವರು, ಆ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿ ಆಮೇಲೆ ನಾನು ಪ್ರಿನ್ಸಿಪಲ್ ಆಗಿ ತಗೊಂಡೆ. ಅದು 2003ರಲ್ಲಿ. 2003ರಲ್ಲಿ ನನಗೆ ಇಷ್ಟರಲ್ಲಾಗಲೇ ಇದು ಪ್ರತಿದಿನದ ಶಾಲೆ ಆಗಬೇಕು ಅಂತ ಮನಸ್ಸಿನಲ್ಲಿ ಒಂದು ಕೊರಿತಾನೇ ಇತ್ತು. ಭಾನುವಾರ ಸೇರೋದು, ಆ ಗ್ಯಾಪ್ ಇರುತ್ತೆ, ಆ ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗಬೇಕಿದು ಅನ್ನೋದು ತಲೆಯಲ್ಲಿ ನನಗೆ ಇದ್ದೇ ಇತ್ತು. 2003ರಲ್ಲಿ ನಾನು ನಮ್ಮ ಅಪ್ಪಂಗೆ ಹೇಳಿದೆ. ಎಸ್ ಮಾಡೋಣ ಅಂತ ಹೇಳಿದ್ರು. 2003ರಿಂದ ನಾವು ಒಂದು ಪ್ರತಿದಿನದ ಸಂಜೆಯ ಹೊತ್ತು ಮಾಡೋ ಹಾಗೆ ಇದನ್ನು ಪ್ರಾರಂಭ ಮಾಡಿದ್ವಿ. ಸೊ ಮೊದಲಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಭಾನುವಾರದ ಮಾತ್ರ ನಾವು ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು. ಸೊ ಸಿಲೆಬಸ್ಸು ಅವೆಲ್ಲನೂ BC ಅವರು ತುಂಬ ಚೆನ್ನಾಗಿ ಸಿಲೆಬಸ್ ಮಾಡಿದ್ರು. ಅವರು ಆ ಸಿಲೆಬಸ್ಸನ್ನೇ ಇಟ್ಕೊಂಡು ಇನ್ನೊಂದಷ್ಟು ಬದಲಾವಣೆ ಮಾಡಿಕೊಂಡು 2003ರಿಂದ ನಾವು ಪ್ರಾರಂಭ ಮಾಡಿದ್ವಿ. 2003ರಿಂದ ಎಷ್ಟು ಜನ ಇಲ್ಲಿ ನಮ್ಮ ಅಭಿನಯ ತರಂಗದಲ್ಲಿ ನಾಟಕವನ್ನು ಕಲಿಸ್ಲಿಕ್ಕೆ ಬಂದಿದ್ದಾರೆ, ನಾಟಕವನ್ನು ಡೈರೆಕ್ಟ್ ಮಾಡಿದ್ದಾರೆ, ಮತ್ತು ತಾಂತ್ರಿಕ ಇದರಲ್ಲಿ ಸಂಗತಿಯಲ್ಲಿ ತುಂಬ ಜನ ಬಂದು ಹೇಳಿಕೊಟ್ಟಿದ್ದಾರೆ.
ಅವರನ್ನೆಲ್ಲ ನೆನಪಿಸ್ತಾ ಹೋಗ್ಬೇಕಂದ್ರೆ ನಿಮ್ಗೆ ಇಡೀ ಎಪಿಸೋಡ್ ಸಾಲಲ್ಲ, ಅಷ್ಟು ಜನರ ಬೆಂಬಲದಿಂದ ಅಭಿನಯ ತರಂಗ ಇಲ್ಲಿಯವರೆಗೂ ಬಂದಿದೆ. ಬಸವಲಿಂಗಯ್ಯ ಅವರು ಮಾಡಿಸಿದ್ದಾರೆ ಅಗ್ನಿ ಮತ್ತು ಮಳೆ ಅಂತ ಅದ್ಭುತವಾದ ಒಂದು ಪ್ರದರ್ಶನ. ನಾನು ನೋಡಿದ ಅಗ್ನಿ ಮತ್ತು ಮಳೆ ಇದುವರೆಗೂ ಯಾರ್ಯಾರು ಮಾಡಿದ್ದಾರೆ, ಸುಮಾರು ವರ್ಷನ್ಸ್ ನೋಡಿದ್ದೀನಿ. ಬಸವಲಿಂಗಯ್ಯ ಅವ್ರು ಮಾಡಿಸಿರೋದು ತುಂಬ ಅದ್ಭುತವಾಗಿತ್ತು ನಮ್ಮ ಪ್ರೊಡಕ್ಷನ್. ಆಮೇಲೆ ಲಂಕೇಶ್ 2016 ಅಂತ 2016 ಲಂಕೇಶರ ಎಲ್ಲ ಏಕಾಂಕಗಳನ್ನು ಇಟ್ಕೊಂಡು ಒಂದು ನಾಟಕವನ್ನು ತಯಾರು ಮಾಡಿದರು. ಅದು ಇದರಲ್ಲಿ ಕಲಾಗ್ರಾಮದ ಮೇಲ್ಗಡೆ ಒಂದು ಅಡಪ ಅವರ ಸಹಾಯದಿಂದ ಒಂದು ಸ್ಟುಡಿಯೋ ಥರ ಮಾಡಿ ಅಲ್ಲಿ ಒಂದು ಮಿನಿ ಥಿಯೇಟ್ರ್ ಮಾಡಿ ಅಲ್ಲಿ ಪ್ರತಿ ಒಂದು ತಿಂಗಳು ಇಡೀ ಒಂದು ತಿಂಗಳು ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಈ ನಾಟಕವನ್ನು ಮಾಡಿದ್ದೀವಿ. ಪ್ರಮೋದ್ ಚಿಗ್ಗಾಂವ್ ಅವರು ಅವರ ಮೂಕಬಲಿ ನಾಟಕ, ತುಂಬ ನಾಟಕಗಳನ್ನು ಮಾಡಿಸಿದ್ದಾರೆ. ಪ್ರಮೋದ್ ಚಿಗ್ಗಾಂವ್ ಅವರು ಸೆಜುವಾನ್ ನಗರದ ಸಾಧ್ವಿ ಮಾಡಿಸಿದ್ದಾರೆ, ಬಿರುದಂತೆಂಬರ ಗಂಡ, ಈಡಿಪಸ್, ಹೀಗೆ ಸುಮಾರು ನಾಟಕಗಳನ್ನ ಮಾಡಿಸಿದ್ದಾರೆ. ಆಮೇಲೆ ಮಂಜುನಾಥ್ ಬಡಿಗೇರವರು ಈಗ ಬಹಳ ರೀಸೆಂಟಾಗಿ ಬಂಕಾಪುರದ ಪೈಲಾಟ ಅಂತ ಒಂದು ಸರ್ಕಾಸಮ್ಮನ್ನೇ ತುಂಬಿರೋ ಅಂತ ಹಾಡು ನೃತ್ಯ ಇರೋ ಅಂಥ ತುಂಬ ಒಳ್ಳೆಯ ನಾಟಕ ಅದನ್ನು ಮಾಡಿಸಿದ್ದಾರೆ. ಅವರು ನಮಗೆ ಮೊದಲು ಮಾಡಿಸಿದ್ದು ಕೈದಿಯಿಂದ ದಶಾನನ, ಸ್ವಪ್ನ ಸಿದ್ಧಿ, ಕೋಟಿಗೊಬ್ಬಳು, ತುಂಬ ಮಾಡಿಸಿದ್ದಾರೆ. ನನಗಿವಾಗ ನೆನಪಾಗ್ತಾ ಇಲ್ಲ, ಒಂದು 10-12 ನಾಟಕ ಮಾಡಿಸಿದ್ದಾರೆ. ಆಮೇಲೆ KP ಲಕ್ಷ್ಮಣ್ ಅವರು ಮಾಡಿಸಿದ್ದಾರೆ ಕೋರ್ಟ್ ಮಾರ್ಷಲ್ ನಾಟಕ ಮತ್ತು ಗಾಡೋ, ಎರಡನ್ನೂ ಮಾಡಿಸಿದ್ದಾರೆ. ಅಭಿನಯದ ಒಂದು ಶಿಬಿರವನ್ನು ಮಾಡಿಸಿದ್ದಾರೆ. ಅದಲ್ಲದೆ ನವೀನ್ ಸಾಣೆಹಳ್ಳಿ ಅವರು ಅಡಿಗೆ ಮನೆಯಲ್ಲೊಂದು ಹುಲಿ ಅನ್ನೋ ನಾಟಕ ಮತ್ತು ಸೀನ್ ವರ್ಕ್ಗಳನ್ನು ಮಾಡಿಸಿದ್ದಾರೆ, ಕೋಲಾಟಗಳನ್ನು ಮಾಡಿಸಿದ್ದಾರೆ. ನಟರಾಜ್ ಹೊನ್ನವಳ್ಳಿ ಅವರು ನಮಗೆ ಮುಂದಣ ಕಥನ ಅನ್ನುವ ಒಂದು ನಟರಾಜ್ ಹುಳಿಯಾರವರ ಒಂದು ತುಂಬ ಒಳ್ಳೆಯ ನಾಟಕ. ಆ ನಾಟಕವನ್ನು ನಾವು ಸುಮಾರು ಶೋಗಳನ್ನು ಮಾಡಿದ್ದೀವಿ. ಮತ್ತು ಅವರು ಅಷ್ಟೇ ಅನೇಕ ಕ್ಲಾಸ್ಗಳನ್ನ ತಗೊಂಡಿದ್ದಾರೆ. ಇವರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ನಮಗೆ ಈ ಕೆಳಗಿನವರು ಅನ್ನೋ ನಾಟಕ ಮತ್ತು ಈ ಚಿರಬಂದೇವಾಡೆ ಆ ನಾಟಕವನ್ನು ತಗೊಂಡಿದ್ದಾರೆ. ಅದು ಅಷ್ಟೇ ತುಂಬ ಒಳ್ಳೆಯ ನಾಟಕ. ಅನೇಕರು ಒಳ್ಳೆಯ ನಟರು ಅದರಿಂದ ಹೊರಗಡೆ ಬಂದಿದ್ದಾರೆ. ಅದಲ್ಲದೆ ಶಕೀಲ್ ಅಹಮದ್ ಅವರ ಮಿತಿಮೀರಿದ ಮೋಜುಗಾರ ಅಂತ ಒಂದು ನಾಟಕ, ಹೌದು ಇವ್ರದ್ದು ಬ್ರೆಕ್ಟ್ದು ನಾಟಕ, ಅದನ್ನು ಗ್ರೋಟೋಸ್ಕಿ ಮೆಥಡ್ನಲ್ಲಿ ತುಂಬ ಒಳ್ಳೆಯ ಪ್ರದರ್ಶನ, ಅದು ತುಂಬ ಒಳ್ಳೆಯ ಪ್ರಯೋಗ ಆಯ್ತದು, ಅವರು ಮಾಡಿಸಿದ್ದಾರೆ. ಮತ್ತು ಸುರೇಶ್ ಆನಗಳ್ಳಿ ಅವರು ಅಂತಿಗೊನೆ ಅನ್ನುವ ನಾಟಕವನ್ನು ಮಾಡಿಸಿದ್ದಾರೆ. ಎಷ್ಟೋ ಜನ, ಮಾಲ್ತೇಶ್ ಬಡಿಗೇರ್ ಅವರು ಮಾಡಿಸಿದ್ದಾರೆ ರೋಮಿಯೋ ಜೂಲಿಯಟ್ ಅಂತ ಅದ್ಭುತವಾದ ಸೆಟ್ ಹಾಕಿ ತುಂಬ ಒಳ್ಳೆಯ ನಾಟಕವನ್ನು ಅವರು ಮಾಡಿಸಿದ್ರು. ರಾಘು ಶಿವಮೊಗ್ಗ ಅವರು ನಮಗೆ ಒಂದು ರೀತಿಯಲ್ಲಿ ನಾವು ಎಷ್ಟೋ ಸರ್ತಿ ನನಗೆ ಸಿಲೆಬಸ್ ಮಾಡಲಿಕ್ಕೂ ಸಹಾಯ ಮಾಡಿದ್ದಾರೆ. ಅವರು ಕ್ಲಾಸ್ ರೂಮ್ ಪ್ರೊಡಕ್ಷನ್ಸ್ ತಗೊಂಡಿದ್ದಾರೆ. ಅವರ ತುಂಬ ಒಳ್ಳೆಯ ಪ್ರೊಡಕ್ಷನ್, ನನಗೆ ಬಹಳ ಇಷ್ಟವಾದ ಪ್ರೊಡಕ್ಷನ್ ಅಂದರೆ ಅವರು ಜನತೆಯ ಶತ್ರು, ಅದು ಇಬ್ಸನ್ನದು ಗೋಪಾಲ್ ಕೃಷ್ಣ ಅಡಿಗರ ಟ್ರಾನ್ಸ್ಲೇಷನ್ ಮಾಡಿಸಿದ್ರು. ತುಂಬ ಒಳ್ಳೆಯ ಪ್ರಯೋಗ ಆಯ್ತದು. ತುಂಬ ಜನ ಮಾಡಿಸಿದ್ದಾರೆ. ಆಮೇಲೆ ಅದಲ್ಲದೆ ನಮ್ಮದೇ ಹುಡುಗರಿಗೆ ಅನೇಕ ಸರ್ತಿ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. KS ಪ್ರಶಾಂತ್ ಅವರು ಟ್ರೈನ್ ಟು ಪಾಕಿಸ್ತಾನ್ ಅದನ್ನು ಮಾಡಿಸಿದ್ದಾರೆ, ಖುಷ್ವಂತ್ ಸಿಂಗ್ ಅವ್ರದ್ದು. ಆಮೇಲೆ ಕಾಳಿ ಪ್ರಸಾದ್ ನಮಗೆ
ಆಲ್ಮೋಸ್ಟ್ 2 ವರ್ಷಕ್ಕೆ ಒಂದ್ಸರ್ತಿ ಒಂದು ನಾಟಕ ಮಾಡಿಸ್ತಾರೆ. ಈಗ ಮೊನ್ನೆ ರೀಸೆಂಟಾಗಿ ಒಂದು ಚಾಳೇಶ ಅನ್ನೋ ಒಂದು ನಾಟಕ ಮಾಡಿಸಿದ್ರು, ತುಂಬ ಚೆನ್ನಾಗಿ ಮಾಡಿಸಿದ್ರು. ಅದಲ್ಲದೆ ಇದು ಕಲ್ಯಾಣಪುರ ಅರ್ಥಾತ್ ಚೂರಿಕಟ್ಟೆ ಅದನ್ನ ಮಾಡಿಸಿದ್ರು. ಆಮೇಲೆ ಅದಲ್ಲದೆ ಲಂಕೇಶರ ಬಿರುಕು ನಾಟಕವನ್ನ ಒಂದು ಕ್ಲಾಸ್ ರೂಮ್ ಪ್ರೊಡಕ್ಷನ್ ಆಗಿ ಮಾಡಿಸಿದ್ರು. ಹೀಗೆ ಆಮೇಲೆ ರವಿ ಪ್ರಶಾಂತ್ ಅಂತ ಅವರು ಮಾಡಿಸ್ತಾ ಇದ್ದಾರೆ, ರತನ್ ರಾಮ್ ಅಂತ. ಆಮೇಲೆ ಈಗ ಈಗ 1ನೇ ತಾರೀಕೊಂದು ಫಂಕ್ಷನ್ ಇದೆ, ಅದು ಸರ್ಟಿಫಿಕೇಟ್ ಕೊಡುವಂಥ ಕಾರ್ಯಕ್ರಮ ಮತ್ತು 25-26ನೇ ಸಾಲಿನ ತರಗತಿಗಳ ಉದ್ಘಾಟನೆ ಹಾಗೂ ನಮ್ಮ ವಿದ್ಯಾರ್ಥಿನೇ ಡೈರೆಕ್ಟ್ ಮಾಡಿರುವಂಥ ಒಂದು ಪೊಲೀಸರಿದ್ದಾರೆ ಎಚ್ಚರಿಕೆ ನಾಟಕ ಅದಿದೆ. ಸೊ ಹಾಗೆ ನಮ್ಮ ತಂಡದ ನಮ್ಮ ವಿದ್ಯಾರ್ಥಿಗಳನ್ನೇ ನಿರ್ದೇಶನದಲ್ಲೂ ಹೆಚ್ಚು ಅವಕಾಶ ಕೊಡಬೇಕು ಅನ್ನೋದು ನನ್ನ ಇಷ್ಟ. ಹಾಗೆ ಜಯತೀರ್ಥ ಅವರು ಇಲ್ಲಿಯ ಸ್ಟೂಡೆಂಟ್, ಅವರು ನಮಗೆ ಬೀದಿ ನಾಟಕವನ್ನು ಮಾಡಿಸಿದ್ದಾರೆ. ಮೆಡಿಕಲ್ ಮಾಫಿಯಾ ಹೇಗೆ ಮೆಡಿಕಲ್ ಮಾಫಿಯಾ ಆಗೋಗಿದೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟ್ರೀಟ್ ಪ್ಲೇ ಮಾಡಿಸಿದ್ರು. ರತನ್ ರಾಮ್ ಅಂತ ಅವನು ನಾಟಕಗಳನ್ನ ಸ್ಟ್ರೀಟ್ ಪ್ಲೇನ ಮಾಡಿಸಿದ್ದಾನೆ. ರಾಜಶೇಖರ್ ಅಂತ ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳೇ ಇಲ್ಲಿ ಈವನ್ ಕಲಿಸಕ್ಕೂ ಬರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಹುಡುಗರು ತಯಾರಾಗ್ತಿದ್ದಾರೆ ಅನ್ನೋದು ಬಹಳ ಖುಷಿ. ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳೇ ರವೀಂದ್ರ ಪೂಜಾ ನಿಮಗೆ ಗೊತ್ತಿರ್ಬೋದು, ಸಮಷ್ಟಿ ಅಂತ ಒಂದು ತುಂಬಾ ಒಳ್ಳೆಯ ತಂಡವನ್ನ ಕಟ್ಟಿ ತುಂಬಾ ಒಳ್ಳೆಯ ನಾಟಕವನ್ನ ಮಾಡಿಸ್ತಾ ಇದ್ದಾರೆ. ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಯಾದವರು. ಶಶಿಕಾಂತ್ ಯಡಹಳ್ಳಿ ಅವರು ಅವ್ರದೇ ಒಂದು ಶಾಲೆನೂ ಮಾಡ್ತಿದ್ರು. ಈಗ ಪತ್ರಕರ್ತರಾಗಿ ವಿಮರ್ಶಕರಾಗಿ ಇದ್ದಾರೆ. ಬಿ ಸುರೇಶ್ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿದ್ದವರು, ಮೊದಲ ವರ್ಷದ ವಿದ್ಯಾರ್ಥಿಯವರು. ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ಬಹಳ ಖುಷಿಯಾಗತ್ತೆ. ಏನಂದ್ರೆ ಶಾಲೆ ಒಂದು ದಾರಿಯನ್ನ ತೋರ್ಸತ್ತಷ್ಟೇ, ಆಮೇಲೆ ಅವ್ರು ಹೇಗೆ ಬೆಳ್ಕೋತಾರೆ ಅನ್ನೋದು ಅವ್ರ ಕೈಯಲ್ಲಿರೋದು. ಹಾಗೆ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಶ್ರಮ ಪಟ್ಟು ಬೆಳೆದಿದ್ದಾರೆ, ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಹಾಗೆ ಯಾರ್ಯಾರ ನಟರು ಈಗ ಅಲ್ಲಿಂದ ಪಾಸ್ ಔಟ್ ಆದವರಲ್ಲಿ? ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ. ಪ್ರಕಾಶ್ ರಾಜ್ ಇಲ್ಲಿಯ ಅಭಿನಯ ತರಂಗದ ವಿದ್ಯಾರ್ಥಿ. ಧ್ರುವ ಸರ್ಜಾ ಇಲ್ಲಿಯ ವಿದ್ಯಾರ್ಥಿ. ರಾಜ್ಕುಮಾರ್ ಮೊಮ್ಮಕ್ಕಳು ಇವರು ರಾಮ್ ಕುಮಾರ್ ಮಕ್ಕಳು, ಧೀರೇನ್, ಧನ್ಯ, ರವಿಚಂದ್ರನ್ ಮಕ್ಕಳು ವಿಕ್ರಮ್, ಮತ್ತೆ ಮನೋರಂಜನ್, ಮತ್ತೆ ದೀಪಾ ಸನ್ನಿಧಿ ಅಂತ ಒಂದು ಹುಡುಗಿ ಇತ್ತು, ಹೀರೋಯಿನ್ ಆಗಿ ಕೆಲಸ ಮಾಡಿದ್ಲು, ಇವಾಗ ಬಿಟ್ಬಿಟ್ಟಿದ್ದಾಳೆ ಅವಳು. ಪ್ರಣೀತಾನು ಇಲ್ಲಿ ಒಂದು ವರ್ಕ್ಶಾಪ್ ಬಂದಿದ್ಲು. ಹೀಗೆ ನಭಾ ನಟೇಶ್ ಈಗ ತೆಲುಗುಲಿ ಅವಳು ತುಂಬಾ ಒಳ್ಳೆ ಹೆಸರು ಮಾಡಿದ್ದಾಳೆ. ಮಿಥುನ್ ಅಂತ ಅವನು ಕೇರಳದಲ್ಲಿ ಇದ್ದಾನೆ. ಅವನು ಹೆಸರು ಹೇಳ್ತಾ ಹೋದ್ರೆ ನಮ್ಮ ಈಗ ತೆಲುಗು ಇಂಡಸ್ಟ್ರಿಯಲ್ಲೂ ಸುಮಾರು ಜನ ಇದ್ದಾರೆ. ತೆಲುಗು ಟೆಲಿವಿಷನ್ ನಲ್ಲಿ ಸುಮಾರು ಜನ ಇದ್ದಾರೆ. ಮನು ಅಂತ ಒಬ್ಬ, ರಾಕಿ ಅಂತ ಒಬ್ಬ, ಮತ್ತೆ ವಿನಯ್ ಅಂತ ಒಬ್ಬ. ನನಗೆ ಹೆಸರು ಕುಲ್ದೀಪ್, ಈಗ ರೀಸೆಂಟ್ ಆಗಿ ಹೊಸ ಅದು ಸಿನಿಮಾ ಬರ್ತಾ ಇದೆ, ಅವನು ಇದ್ದಾನೆ. ವೈಶಾಖ್ ಅಂತ, ಅಭಯ್ ಅಂತ, ತುಂಬಾ ಜನ ಇದ್ದಾರೆ. ನಾನು ಎಷ್ಟು ಜನದ ಹೆಸರು ಹೇಳ್ಬೇಕು, ತುಂಬಾ ಜನ ಇದ್ದಾರೆ ಎಲ್ಲರೂ. ಮತ್ತೆ ಇನ್ನೂ ಒಂದು ಏನಂದ್ರೆ, ಅಭಿನಯ ತರಂಗದಲ್ಲಿ ಯಾವ್ಯಾವ ವರ್ಷದಲ್ಲಿ ಹುಡುಗರು ಇದಾರಲ್ಲ ಅವರೆಲ್ಲ ಗುಂಪು ಮಾಡಿಕೊಂಡು ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಈ ಮೊನ್ನೆ 1990ನ ಯಾವ್ದೋ ಬ್ಯಾಚಿನ ಒಬ್ಬ ಹುಡುಗ, ಅವನು ಒಂದು ಫೋಟೋ ಕಳ್ಸಿದ, ಇದ್ರಲ್ಲಿ ಯಾರು ಗುರ್ತಿದ್ದಾರೆ ನೋಡಿ ಮೇಡಮ್ ಅಂತ. ಅವಾಗಿನ ಹುಡುಗರು ಎಲ್ಲರೂ ಈಗ ಎಲ್ಲೋ ಟ್ರಿಪ್ಗೆ ಹೋಗಿದ್ದಾರೆ.
ಹಾ ಅಂದ್ರೆ ಆ ಒಂದು ಫ್ರೆಂಡ್ಶಿಪ್ ಹಾಗೆ ಬೆಳೆಯುತ್ತೆ ನಮ್ಮ ಶಾಲೆಯಲ್ಲಿ, ಅದು ನನಗೆ ಬಹಳ ಖುಷಿ. ಆ, ಆಮೇಲೆ ಅವರೆಲ್ಲ ಸೇರಿ ಏನೋ ಕಿರುಚಿತ್ರ ಮಾಡೋದು ಅಥವಾ ಏನೋ ನಾಟಕವನ್ನ ಮಾಡೋದು, ಅದೆಲ್ಲ ಮಾಡ್ತಾ ಇರ್ತಾರೆ. ಈ ಫ್ರೇಮ್ ಅಂತ ಏನೋ ಕೇಳ್ಪಟ್ಟಿದ್ದೆ ನಾನು. ಫ್ರೇಮ್ ಅಂತ 2003 ಚಂದ್ರಶೇಖರ್ ಕಂಬಾರ್ ಅವರು, ಸೋಮಶೇಖರ್ ರಾವ್ ಅವರು ಮತ್ತು ಎಸ್ ಮೂರ್ತಿ ಅವರು, ನಾನು ಇದ್ದೆ ಜೊತೆಗೆ, ನನ್ನ ಇದೇನು ಇರಲಿಲ್ಲ ಅದರಲ್ಲಿ. ಆಗ ಅವರು ಈ ಟೆಲಿವಿಷನ್ ಮತ್ತು ಸಿನಿಮಾ ಆಗಿನ ಅವಾಗ ನಟರು ಬೇಕಾಗಿರ್ತಿತ್ತು. ಸೊ ಅಂಥವರಿಗೆ ನಿಮ್ಮ ಶಾಲೆಯಲ್ಲಿ ನಾಟಕವನ್ನ ಹೇಳ್ಕೊಡ್ತೀರಾ ಸರಿ, ಆದರೆ ಕ್ಯಾಮರಾ ಮುಂದೆ ಆಕ್ಟ್ ಮಾಡುವಾಗ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಅವ್ರದ್ದು ಏನೇನೋ ಟೆಕ್ನಿಕಲ್ ಇದಿರುತ್ತೆ, ಅದನ್ನ ಹೇಳ್ಕೊಡಕ್ಕೆ 1 ತಿಂಗಳ ಶಿಬಿರ ಯಾಕೆ ಮಾಡಬಾರ್ದು ನೀವು ಅಂತ ಕೇಳಿ, ಆಮೇಲೆ ಅದು 1 ತಿಂಗಳ ಶಿಬಿರ ಮಾಡಿದ್ವಿ. ಆಗ ಅದು ಎಷ್ಟು ಫೇಮಸ್ ಆಯ್ತಂದ್ರೆ, ಅಭಿನಯ ತರಂಗಕ್ಕಿಂತ ಹೆಚ್ಚಾಗಿ ಫ್ರೇಮ್ ತುಂಬಾ ಜನ ಬರೋರು, ತುಂಬಾ ಜನ. ನಾವು ವಾಪಸ್ ಕಳಿಸ್ತಾ ಇದ್ವಿ, 30 ಜನ ತಗೊಳ್ತಾ ಇದ್ವಿ, 30 ಜನನ, ಮಿಕ್ಕವ್ರನ್ನ ವಾಪಸ್ ಕಳಿಸ್ತಾ ಇದ್ವಿ, ಅಷ್ಟು ಬೇಡಿಕೆ ಇತ್ತು ಅದಕ್ಕೆ. ಅದು ಒಂದು ಏನಂದ್ರೆ, ಒಂದು 15 ದಿನ ನಾಟಕದ ಬೇಸಿಕ್ಕು ಗೊತ್ತಿಲ್ಲದೆ ಇರೋರಿಗೆ ನಾಟಕದ ಬೇಸಿಕ್ ಹೇಳ್ಕೊಡೋದು, ಇನ್ನು 15 ದಿನ ಕ್ಯಾಮರಾನ ತರಿಸಿ ಕ್ಯಾಮರಾ ಮುಂದೆ ಒಂದಷ್ಟು ಇಂಪ್ರವೈಸೇಷನ್ಸ್ ಮಾಡಿಸೋದು, ಮತ್ತೆ ಅದು ಟೆಕ್ನಿಕ್ಗಳು ಏನೇನೋ ಇರುತ್ತಲ್ಲ, ಲುಕ್ಸು ಮತ್ತೆ ನಡಿಗೆ ಅಥವಾ ಈ ಥರದ್ದು ಏನೇನೋ ಇದೆಯಲ್ಲ, ಅದನ್ನೆಲ್ಲ ಹೇಳ್ಕೊಡೋದು, ಹಾಗೆಲ್ಲ ಮಾಡ್ತಾ ಇದ್ವಿ. ಜೊತೆಗೆ ಸುಮಾರು ಸ್ಟಾರ್ಸ್ ಅಂತ ಏನು ಹೇಳ್ತಾರೆ, ಅವರೆಲ್ಲ ಬಂದು ಅವರ ಎಕ್ಸ್ಪೀರಿಯನ್ಸಸ್ ಹೇಳೋದು. ಸೊ ಅದು ಸುದೀಪ್, ದರ್ಶನ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಮತ್ತೆ ತಾರಾ, ಜೈಮಾಲ, ಜಯಂತಿ, ಉಮಾಶ್ರೀ, ಯಾರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಒಂದು ಕ್ಲಾಸ್ ಅವರಿಗೆ ಅವರ ಅನುಭವನ ಹೇಳೋ ಅಂಥದ್ದು. ಹಾಗೆ ಮಾಡ್ತಾ ಇದ್ದಿದ್ರಿಂದ ಒಂದು ಕಲಿಯಕ್ಕೆ ಅಂತ ಬರೋರು, ಇನ್ನೊಂದು ಆ ಸ್ಟಾರ್ ಅಟ್ರಾಕ್ಷನ್ ಅವರಿಗೆ, ಅದಕ್ಕಾಗಿ ಬರೋರು. ಯಾಕಂದ್ರೆ ನಮ್ಮ ಶಾಲೆಗೆ ಬರೋರು ಬರೀ ನಮ್ಮ ಶಾಲೆಗಲ್ಲ, ನನಗ್ ಗೊತ್ತಿರೋ ಹಾಗೆ NSD 3 ವರ್ಷ ಕಲ್ತವರು ಸಹ ಅವರ ಕಣ್ಣು, ಅವರ ಗುರಿ ಸಿನಿಮಾ ಮೇಲೆ ಇರುತ್ತೆ. ಸೊ ಹಾಗೆ ಫ್ರೇಮ್ ಅಂತ ಶುರು ಮಾಡಿದ್ವಿ. ಅದೇನಾಗೋದಂದ್ರೆ ತುಂಬ ಒಳ್ಳೆ ಹೆಸರಿತ್ತು, ಚೆನ್ನಾಗಿ ಮಾಡ್ತಿದ್ವಿ. ಆಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡಿಸ್ತಾ ಇದ್ವಿ, ಎಲ್ಲ ಮುಗಿದ ಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡಿಸ್ತಾ ಇದ್ವಿ. ಇವರು ಶಶಾಂಕ್ ಸೋಗಲ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದರು, ಇವರು ರೋಹಿತ್ ಪದಕಿ, ಪ್ರಶಾಂತ್, ಇನ್ನೊಬ್ಬ KS ಪ್ರಶಾಂತ್, ಕಲಾ ಗಂಗೋತ್ರಿ ಮಂಜು, ಇವರೆಲ್ಲ ಸಣ್ಣ ಸಣ್ಣ ಒಂದು ಸೀರಿಯಲ್ಗೆ ಆಗೋ ಹಾಗೆ ಅಥವಾ ಸಿನಿಮಾ ಒಂದು ಕಿರುಚಿತ್ರ ಮಾಡ್ತಾ ಇದ್ರು, ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಸೊ ಆಮೇಲೆ ನನಗೆ ಬಹಳ ಸಹಾಯ ಮಾಡ್ತಾ ಇದ್ದಿದ್ದವಾಗ ವಿನೋದ್ ದೊಂಡಾಳೆ ಅಂತ, ಅವನು ತುಂಬ ಪ್ರತಿದಿನ ಕ್ಯಾಮ್ರಾ ಕಳಿಸೋನು ಪಾಪ, ಕಳಿಸಿ ನಮ್ಮ ಹುಡುಗರಿಗೆ ಕ್ಯಾಮ್ರಾದ ಮುಂದೆ ಆ್ಯಕ್ಟ್ ಮಾಡೋ ಥರ ಮಾಡಿಸ್ತಾ ಇದ್ದ ಅವನು.